ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆ ರಾಜ್ಯ ರಾಜಕಾರಣದಲ್ಲಿ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಸಹಜವಾಗಿ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರ ಕಚೇರಿಗೆ ಹೋಗಿ ಅವರ ಕಾರ್ಯದರ್ಶಿಯ ಬಳಿ ರಾಜೀನಾಮೆ ಪತ್ರವನ್ನು ತಮ್ಮ ಬೆಂಬಲಿಗರೊಂದಿಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೊಟ್ಟಿಗೆ ಹೋಗಿ ಕೊಟ್ಟು ಬರ್ತಾರೆ. ತದನಂತರ ರಾಜ್ಯಪಾಲರು ಊರಿಗೆ ಹೋಗಿದ್ದಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿ ಅದನ್ನು ಸ್ವೀಕರಿಸಿಕೊಂಡು ರಾಜ್ಯಪಾಲರ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾರೆ. ಅಂದ್ಕೊಂಡಾಗೇನೆ ರಾಜ್ಯಪಾಲರು ಬಂದು ಆ ಒಂದು ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿ ಸಿದ್ದರಾಮಯ್ಯನವರ ರಾಜೀನಾಮೆ ಪತ್ರವನ್ನು ಸ್ವೀಕರಿಸ್ತಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಪ್ರೆಸೆಂಟ್ ಇವತ್ತಿನಿಂದ ಮಾಜಿ CM ಸಿದ್ದರಾಮಯ್ಯನವರು ಆಗಿದ್ದಾರೆ. ಸೊ ಇದಾದ ನಂತರ ವಿಧಾನಸೌಧಕ್ಕೆ ಬಂದು ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ಜನ ಸಚಿವರು, ಶಾಸಕರು, ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕೂತ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಸಾಕಷ್ಟು ಮಾಧ್ಯಮ ಮಿತ್ರರು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರ್ತಾರೆ. ಸಿದ್ದರಾಮಯ್ಯನವರು ರಾಜ್ಯದ ಜನರನ್ನು ಉದ್ದೇಶಿಸಿ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ಕಳೆದ 8 ವರ್ಷಗಳಲ್ಲಿ ಅಂದರೆ ಫಸ್ಟ್ ಟರ್ಮ್ನಲ್ಲಿ 5 ವರ್ಷ ಅವರು ಅವಧಿಯಲ್ಲಿ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಆಗಿರ್ತಾರೆ. ತದನಂತರ ಈ ಬಾರಿ 3 ವರ್ಷ 10 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಿರ್ವಹಿಸಿರ್ತಾರೆ. ಸೊ ಈ ಅವಧಿಯಲ್ಲಿ ನಾನು ಏನೇನೆಲ್ಲ ಕೆಲಸವನ್ನು ಮಾಡಿದೆ, ನಾನು ಯಾವ ಊರಿನವನು, ನಾನು ಯಾವ ಊರಿನಿಂದ ಏನೇನೆಲ್ಲ ಕಲ್ತ್ಕೊಂಡು ಬಂದಂತವನು, ಪ್ರೆಸೆಂಟ್ ನಾನು MLA ಆಗ್ತೀನಿ, ಮಿನಿಸ್ಟರ್ ಆಗ್ತೀನಿ, DCM ಆಗ್ತೀನಿ, CM ಆಗ್ತೀನಿ, ಈ ಯಾವುದೇ ನಂಬಿಕೆ ಇರಲಿಲ್ಲ. ಸಂವಿಧಾನ ನನಗೆ ಅವೆಲ್ಲವನ್ನು ಕೂಡ ಕಲ್ಪಿಸಿಕೊಡ್ತು. ಸೊ ಹಾಗಾಗಿ ನನ್ನ ಸಂವಿಧಾನದ ಮೇಲೆ ನನಗೆ ಗೌರವ ಇದೆ. ನಾನು ಉಸಿರಿರೋವರೆಗೂ, ಕೊನೆ ಉಸಿರಿರೋವರೆಗೂ ನಾನು ಸಂವಿಧಾನದ ಉಳಿವಿಗಾಗಿ ಹೋರಾಡ್ತೀನಿ. ಕೋಮುವಾದವನ್ನು ಸೃಷ್ಟಿ ಮಾಡುವವರ ವಿರುದ್ಧ ಹೋರಾಡ್ತೀನಿ. ಜೊತೆಗೆ ನನ್ನ ನಾಡು, ನುಡಿ, ಜಲ, ಈ ಭಾಷೆ ಬಗ್ಗೆ ಸದಾ ನಾನು ಗೌರವವನ್ನು ಇಟ್ಕೊಳ್ತೀನಿ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳಿದ್ರು. ನನಗೆ ಮತದಾರರೇ ನನ್ನ ದೇವರು. ಈ ರೀತಿ ಕುವೆಂಪು ಅವರ ಆದರ್ಶ ಆಗಿರ್ಬೋದು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆದರ್ಶ ತತ್ವಗಳನ್ನು ಬಳಸ್ಕೊಂಡು ಅದನ್ನು ಉಳಿಸ್ಕೊಂಡು ನಾನು ಬಂದವನು ಅಂತ ನೆನೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿ ಭಾವುಕರಾಗಿ ರಾಜೀನಾಮೆಯನ್ನು ಯಾಕೆ ಕೊಡ್ತಾ ಇದ್ದೀನಿ, AICCಯಲ್ಲಿ ಏನಾಯಿತು, ಜಸ್ಟ್ ಹಿಂಗೆ ನನ್ನನ್ನು ಕೇಳಿದ್ರು, ನಾನು ಇನ್ನು 2 ದಿನ ಅಂದರೆ ನಾಡಿದ್ದು ಕೊಡ್ತೀನಿ ಅಂತ ಹೇಳಿದೆ, ಅಂದ್ಕೊಂಡಾಗೆ ಬಂದು ಕೊಟ್ಟಿದ್ದೀನಿ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮುಗಿಸಿದ್ರು. ಸೊ ನಿನ್ನೆಯ ರಾಜ್ಯದ ರಾಜಕಾರಣ ನಾವೆಲ್ಲ ಏನು ಅಂದ್ಕೊಂಡಿದ್ದು ಅಂತಂದರೆ, ಅಥವಾ ಸಾಮಾನ್ಯವಾಗಿ ಇದ್ರ ಬಗ್ಗೆ ಆಸಕ್ತಿ ಇರೋರು ಏನು ಅಂದ್ಕೊಂಡಿದ್ರು ಅಂತಂದರೆ ರೆಸಾರ್ಟ್ ಪಾಲಿಟಿಕ್ಸ್ ಆಗಬಹುದು, ಅಥವಾ ಸಿದ್ದರಾಮಯ್ಯನವರ ಆಪ್ತ ಬಣ ಏನಾದರೂ ದಂಗೆ ಹೇಳಬಹುದು, ರೆಬಲ್ ಆಗಬಹುದು. ಸೊ ಈ ರೀತಿ ಲೆಕ್ಕಾಚಾರಗಳಾಗಬಹುದು ಅಂತ ಎಲ್ಲರೂ ಕೂಡ ಊಹೆ ಮಾಡಿರಲಿಲ್ಲ. ಬಟ್ ಏನಾಯಿತು ಏನೋ ಗೊತ್ತಿಲ್ಲ, ಇಡ್ಲಿ ವಡೆ ಬ್ರೇಕ್ಫಾಸ್ಟ್ ಮೀಟಿಂಗು ಈ ಒಂದು ಸಂಧಾನವನ್ನು ನೀಟಾಗಿ ಮುಗಿಸ್ತು. ಸಿದ್ದರಾಮಯ್ಯನವರ ಅವಧಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಪೊಲಿಟಿಷಿಯನ್ ಅಂತ ಅನಿಸ್ಕೊಂಡ್ರು ನೆನೆ. ಯಾಕೆಂತಂದರೆ ರಾಜ್ಯದ ರಾಜಕಾರಣದಲ್ಲಿ ಒಂದಷ್ಟು ಊಹಾಪೋಹಗಳಿಗೆ ಅಥವಾ ಗೊಂದಲಗಳಿಗೆ ಎಡೆ ಮಾಡಿಕೊಳ್ಳದೆ ಸಿಂಪಲ್ ಆಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಸರಳವಾಗಿ ಹೋಗಿ ಕೊಟ್ಟು ಬಂದು ಅದನ್ನು ಮುಗಿಸಿದ್ರು. ಸೊ ಹಾಗಾಗಿ ರಾಜ್ಯ ರಾಜಕಾರಣದ ಪಾಲಿಟಿಕ್ಸ್ ನಿನ್ನೆ ತನಕ ನಿಮಗೆ ಗೊತ್ತಾಯಿತು. ಪ್ರೆಸೆಂಟ್ ಇವತ್ತು ಏನೇನು ನಡೀತು, ನಾಳೆ ಏನೇನಾಗಬಹುದು ಎಲ್ಲವನ್ನು ಕೂಡ ಈಗ ವಿವರವಾಗಿ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ರಾಜೀನಾಮೆ ಕೊಟ್ಟ ನಂತರ ಏನು ಬೆಳವಣಿಗೆ ಆಗ್ಬೋದು ಅನ್ನೋಂಥದ್ದು ನಿಮಗೆ ಸಹಜವಾಗಿ ಗೊತ್ತಿರುತ್ತೆ. ಸಿದ್ದರಾಮಯ್ಯನವರೇನು ತುಂಬ ಬೇಸರದಿಂದ ಕೊಟ್ಟು ಬಂದರು ಅನ್ನೋಂಥದ್ದೇನಿಲ್ಲ, ಖುಷಿಯಾಗೆ ಕೊಟ್ಟು ಬಂದರು. ಯಾಕೆಂತಂದರೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅವ್ರಿಗೆ, ನಾವು ನಿಮ್ಮನ್ನು ತುಂಬ ಗೌರವಯುತವಾಗಿ ನಮ್ಮ ಪಕ್ಷದಲ್ಲಿ ನಿಮ್ಮನ್ನು ನಡೆಸ್ಕೊಂಡಿದ್ದೀವಿ, ಹಾಗಾಗಿ ಏನು ಮಾತುಕತೆ ಆಗಿತ್ತು ಅದಕ್ಕೆ ಬದ್ಧರಾಗಿ ನೀವು ನಡ್ಕೊಳ್ಳಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಆಲೋಚನೆಯನ್ನು ಮಾಡಿದ್ರು, ಹೌದು ಈ ಒಂದು ಪಕ್ಷಕ್ಕೆ ನಾನು ಸೇರ್ಪಡೆ ಆದ ನಂತರ 8 ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ಮಾಡಿದ್ದೀನಿ, ಬಿಡು ಬೇರೆ ಯಾರಾದರೂ ಮಾಡಲಿ ಅನ್ನೋಂಥ ಒಂದು ಮನಸ್ಥಿತಿಯಿಂದ ನೆನೆ ಕೊಟ್ಟು ಬಂದರು. ಸೊ ಹಾಗಾಗಿ ಯಾವುದೇ ಗೊಂದಲಗಳು ಸೃಷ್ಟಿ ಆಗಲಿಲ್ಲ. ಆದರೂ ಸಣ್ಣ ಪುಟ್ಟ ಅನುಮಾನಗಳು, ಪ್ರಶ್ನೆಗಳು ಉಡ್ಕೊಂಡಿರ್ತವಲ್ಲ, ಇನ್ನೂ ಏನಾಗಬಹುದು. ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಅಡೆತಡೆಗಳನ್ನು ದಾಟ್ಕೊಂಡು ಬಂದು ಈ ಒಂದು ಸ್ಟೆಪ್ಗೆ ನಿಂತಿದ್ದಾರೆ. ಸೀದಾ ಈಗ CM ಅನ್ನುವಂಥ ಒಂದು ಸ್ಥಾನದ ಬಾಗಿಲು ಓಪನ್ ಆಗುತ್ತೆ. ಸೀದಾ ಹೋಗಿ ಆ ಚೇರ್ ಮೇಲೆ ಕೂತ್ಕೋಬೇಕು. ಆ ಚೇರ್ ಮೇಲೆ ಕೂರೋದಕ್ಕಿಂತ ಮುಂಚೆ ಇನ್ನೊಂದಷ್ಟು ಅಡೆತಡೆಗಳನ್ನು ಏನಾದರೂ ಎದುರಿಸಬೇಕಾಗುತ್ತಾ ಅನ್ನೋಂಥ ಒಂದು ಸಹಜವಾದ ಪ್ರಶ್ನೆಗಳು ಉದ್ಭವ ಆಗಿರುತ್ತೆ. ಅದು ಏನೇನು ಆಗಿರಬಹುದು, ಏನೇನು ಆಗಬಹುದು ಎಲ್ಲವನ್ನು ಕೂಡ ಒಂದು ವಿವರವಾಗಿ ಚಿಕ್ಕದಾಗಿ ನೋಡೋದಾದರೆ ಒಂದು ಸ್ಟೋರಿಯನ್ನು, ನಿನ್ನೆ ರಾಜೀನಾಮೆ ಕೊಟ್ಟ ನಂತರ ದೆಹಲಿಗೆ CM ಪ್ರಯಾಣವನ್ನು ಬಳಸ್ತಾರೆ, ಪ್ರತ್ಯೇಕವಾಗಿ ಅವರ ಬೆಂಬಲಿಗರೊಟ್ಟಿಗೆ. KJ ಜಾರ್ಜ್ ಅವರಾಗಿರ್ಬೋದು, ಅಥವಾ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಾಗಿರ್ಬೋದು, ಅಥವಾ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಇವರೊಟ್ಟಿಗೆ ಸಿದ್ದರಾಮಯ್ಯನವರು ಪ್ರಯಾಣವನ್ನು ಬೆಳೆಸ್ತಾರೆ. ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ನಿನ್ನೆ ಪ್ರಯಾಣವನ್ನು ಬೆಳೆಸ್ತಾರೆ. ಸೊ ಇವತ್ತು ಬೆಳಗ್ಗೆ ರೀಚ್ ಆದ ನಂತರ ದೆಹಲಿಯ ರಾಹುಲ್ ಗಾಂಧಿ ಅವರ ನಿವಾಸದಲ್ಲಿ ಭೇಟಿಯಾಗಿ ಸಿದ್ದರಾಮಯ್ಯನವರ ಅಪ್ಪುಗೆಯನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡ್ಕೊಳ್ತಾರೆ. ತದನಂತರ ಕೊಟ್ಟು ಮಾತಂತೆ ನಡ್ಕೊಂಡಿದ್ದೀರಿ ಸಿದ್ದೂಜಿ ಅಂತಲೂ ಕೂಡ ಮಾತನಾಡ್ತಾರೆ. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು ಅಥವಾ ಸಿದ್ದರಾಮಯ್ಯನವರಾಗಿರ್ಬೋದು ಒಂದಷ್ಟು ಜನ ಆಪ್ತರೊಟ್ಟಿಗೆ ಖಾಸಗಿ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಮುಗಿಯುತ್ತೆ. ಸೊ ಆಗ ಆ ಒಂದು ಫೋಟೋಗಳು ಏನನ್ನ ಸೂಚಿಸುತ್ತವೆ ಅಂತಂದ್ರೆ, ಅಥವಾ ರಾಜ್ಯದ ಜನರಿಗೆ ಏನನ್ನ ಹೇಳಲು ಹೊರಟಿವೆ ಅಂತಂದ್ರೆ, ಅವರಿಬ್ಬರು ಮಧ್ಯೆ ಯಾವುದೇ ರೀತಿಯ ಮುನಿಸು ಅಥವಾ ಗೊಂದಲ ಇಲ್ಲ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಅನ್ಯೋನ್ಯವಾಗಿಯೇ ನಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಊಹೆ ಮಾಡುವಂತಹ ಯಾವುದೇ ಗೊಂದಲಗಳು ಇಲ್ಲಿ ನಿರ್ಮಾಣ ಆಗೋದಿಲ್ಲ ಅನ್ನೋದನ್ನ ಆ ಫೋಟೋಗಳು ಸಾರ್ತಾ ಇದ್ದಾವೆ. ಆದ್ರೆ ಸವಾಲುಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಎದುರಿಸಲೇಬೇಕಾಗುತ್ತೆ. ಅದು ಯಾವ ರೀತಿ ಇದೆ ಸವಾಲುಗಳು ಅನ್ನೋದನ್ನ ನಾವು ನೋಡೋದಾದ್ರೆ, ಪ್ರೆಸೆಂಟ್ ಈಗ
ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಒಂದಷ್ಟು ಜನ ಸಚಿವರಿದ್ದಾರೆ. ಅದರಲ್ಲಿ ಯಾರ್ಯಾರನ್ನ ಸಚಿವರನ್ನಾಗಿ ಇಟ್ಕೊಳ್ಳಲಾಗುತ್ತೆ ಅಥವಾ ಖಾತೆಯನ್ನ ಅದಲು ಬದಲು ಮಾಡಲಾಗುತ್ತೆ ಅಥವಾ ಸಚಿವರಿಗೆ ಕೊಕ್ ನೀಡಲಾಗುತ್ತೆ ಅಥವಾ ಕೈ ಬಿಡಲಾಗುತ್ತೆ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಯಾರನ್ನಾದ್ರೂ ಕೈ ಬಿಟ್ರು ಅಂತಂದ್ರೆ ಅದು ಸಿದ್ದರಾಮಯ್ಯನವರ ಆಪ್ತ ಮಟ್ಟದಲ್ಲಿರ್ತಕ್ಕಂಥ ಶಾಸಕರನ್ನ ಅಂದ್ರೆ ಸಚಿವ ಸ್ಥಾನದಿಂದ ಏನಾದ್ರು ಕೆಳಗಿಳಿಸಿದ್ರು ಅಂತಂದ್ರೆ ಬಹುಶಃ ಅಲ್ಲಿ ಬಂಡಾಯ ಏಳುವಂತಹ ಸಾಧ್ಯತೆ ಇದೆ, ಅಥವಾ ಈ ಒಳ ಯುದ್ಧ ಅಂತ ಹೇಳ್ತೀವಲ್ಲ, ಆಂತರಿಕ ಯುದ್ಧ ಅಂತ ಪಕ್ಷದ ಒಳಗಡೆನೆ, ಸೊ ಆ ರೀತಿ ಯುದ್ಧ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ. ಅದನ್ನ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ತಿಳಿಗೊಳಿಸ್ತಾರೆ ಅನ್ನೋದು ತೀವ್ರ ಕುತೂಹಲವನ್ನ ಹುಟ್ಟುಹಾಕಿದೆ. ಜೊತೆಗೆ ನಿನ್ನೆ ಮೊನ್ನೆ ತನಕ ನಮಗೆ ಒಂದು ಮಾಹಿತಿ ಇತ್ತು, 4 ಜನ DCM ಆಗ್ತಾರೆ, ಡಿ ಕೆ ಶಿವಕುಮಾರ್ ಅವರು CM ಆದ್ರೆ, ಇನ್ನು KPCC ಸಾರಥಿಯಾಗಿ ಸತೀಶ್ ಜಾರಕಿಹೊಳಿ ಅವರು ವಹಿಸ್ಕೊಳ್ತಾರೆ ಅನ್ನೋದು ಇತ್ತು. ಅಫ್ಕೋರ್ಸ್ ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಯಾಕಂತಂದ್ರೆ ಆ ಒಂದು ರೇಸ್ ನಲ್ಲಿ ತುಂಬಾ ಜನ ಅಧ್ಯಕ್ಷ ಆಗಬೇಕು ಅಂತ ಅನ್ಕೊಂಡಿರ್ತಕ್ಕಂಥವ್ರು ತುಂಬಾ ಕಡಿಮೆ. ಇನ್ನು DCM ಆಗುವಂತ ಆ ರೇಸ್ ನಲ್ಲಿ ತುಂಬಾ ಜನ ಇದ್ದಾರೆ. ಬಟ್ ಪ್ರೆಸೆಂಟ್ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕೇವಲ ಇಬ್ಬರಿಗಷ್ಟೇ DCM ಸ್ಥಾನ ಇರತಕ್ಕಂಥದ್ದು. ಪ್ರೆಸೆಂಟ್ ಈಗ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರಿಗೆ DCM ಖಾತೆ ಸಿಗಬಹುದು. ಹಾಗೇನೆ ಲಿಂಗಾಯತ ಕೋಟಾದಡಿಯಲ್ಲಿ MB ಪಾಟೀಲ್ ಅವರಿಗೆ DCM ಸ್ಥಾನ ಸಿಗಬಹುದು ಅನ್ನೋ ಒಂದು ಮಾಹಿತಿ ಇದೆ. ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಸಿಗುತ್ತೆ. ಇನ್ನು ಉಳಿದಂತೆ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಜಮೀರ್ ಅಹಮದ್ ಆಗಿರ್ಬೋದು, ಇವರೆಲ್ಲರೂ ಕೂಡ DCM ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಪ್ರೆಸೆಂಟ್ ಅವ್ರನ್ನ ಕೈ ಬಿಡಲಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಬಟ್ ಅದು ನಾಳೆ ಈ CLP ಮೀಟಿಂಗ್ ನಲ್ಲಿ ಏನಾಗುತ್ತೆ, ಹೌದು ಇಲ್ಲ ಅವರು 3 ಜನನು ಕೂಡ ತಗೋಬೇಕು, ಅದಕ್ಕೆ DCMಗೇನು ಇತಿ ಮಿತಿ ಏನಿಲ್ಲ, ಇವರು ಸೃಷ್ಟಿ ಮಾಡ್ಕೋಬಹುದು ಆ ಒಂದು ಖಾತೆಯನ್ನ. ಸೊ ಹಾಗಾಗಿ ಇಲ್ಲ, ಈ ರೀತಿ ಏನಾದರೂ ನಾವು ಬರೀ ಇಬ್ಬರಿಗೆ ಕೊಟ್ರೆ ಇನ್ನೊಂದು 3 ಜನ ಬಂಡಾಯ ಹೇಳ್ಬೋದು, ಅದನ್ನ ಶಮನಗೊಳಿಸಬೇಕು ಅಂತಂದ್ರೆ ಇನ್ನೊಂದು 3 ಪೋಸ್ಟ್ ಅಥವಾ 3 ಖಾತೆಯನ್ನ ಹೆಚ್ಚಿಸಬಹುದು, ಆ ರೀತಿ ನಿರ್ಧಾರ ತಗೊಳ್ತಾರ, ಅಥವಾ ಬೇಡ ಅತಿ ಆಗುತ್ತೆ ಇಬ್ಬರೇ ಪೋಸ್ಟ್ ಸಾಕೋದಿಕ್ಕೆ ಅಂತ ತೀರ್ಮಾನ ಮಾಡ್ತಾರ, ಕಾದು ನೋಡ್ಬೇಕಾಗುತ್ತೆ. ಅಂಡ್ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಹುದಿನಗಳ ನಂತರ ಮೌನ ಮುರಿದು ಮಾತನಾಡಿದ್ರು ಮಾಧ್ಯಮಗಳ ಜೊತೆಯಲ್ಲಿ. ಅಂದ್ರೆ ಕಳೆದ 3-4 ದಿನಗಳಿಂದ ಯಾವ ಬೆಳವಣಿಗೆ ಐತಲ್ಲ, ರಾಹುಲ್ ಗಾಂಧಿ ಅವರನ್ನ ಸಿದ್ದರಾಮಯ್ಯನವರು ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಅಂತ 25ನೇ ತಾರೀಕು, ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮಾಧ್ಯಮಗಳು ಏನೇ ಪ್ರಶ್ನೆ ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಿರ್ಲಿಲ್ಲ, ಬದಲಿಗೆ ಕೈ ಸನ್ನೆ ಮಾಡಿ ಆಯ್ ಬಾಯ್ ಮಾಡಿ ಹೋಗ್ತಾ ಇದ್ರು. ಕಾರಣ ಏನಿರ್ಬೋದು ನನಗಂತೂ ಗೊತ್ತಿಲ್ಲ. ಬಹುಶಃ ಅವರ ಗುರುಗಳು ಅಥವಾ ಅವ್ರ ಜ್ಯೋತಿಷಿಗಳು ನೀನ್ ಬಾಯಿ ಬಿಟ್ರೆ ಈ ರಾಜಕೀಯದ ಆಟ ಲೆಕ್ಕಾಚಾರ ಏನಾರ ಹೋಗುತ್ತೆ, ನಿನ್ ಬಾಯಿನೇ ಬಿಡ್ಬೇಡಪ್ಪ, ಸೈಲೆಂಟ್ ಆಗಿ ಇದ್ಬಿಡು ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ಅವರು ಯಾವುದೇ ರೀತಿಯ ಮಾತುಗಳನ್ನ, ಯಾವುದೇ ರೀತಿಯ ಹೇಳಿಕೆಗಳನ್ನ ಕಳೆದ 3-4 ದಿನಗಳ ಅವಧಿಯಲ್ಲಿ ಕೊಟ್ಟಿರಲಿಲ್ಲ. ಬಟ್ ದೆಹಲಿಯಲ್ಲಿ ಇವತ್ತು ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಅಂತಂದ್ರೆ, ಮಾಧ್ಯಮಗಳು ಕೇಳಿದ್ದಾರೆ, ಸರ್ ಪದಗ್ರಹಣ ಯಾವಾಗ, ನಾಳೆ ಏನಾಗಬಹುದು, ಇವತ್ತು ಏನೇನೆಲ್ಲ ಮೀಟಿಂಗ್ ಆಯ್ತು ಅನ್ನೋ ಮಾಹಿತಿಯನ್ನ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಸ್ವತಃ ಬಾಯಿ ಬಿಟ್ಟು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ನಾಳೆ 4 ಗಂಟೆಗೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ನಮ್ಮ ಶಾಸಕಾಂಗ ಪಕ್ಷದ ಎಲ್ಲಾ ಶಾಸಕರನ್ನ ನಾವು ಸಭೆ ಕರೆದಿದ್ದೀವಿ, CLP ಮೀಟಿಂಗ್ ಆಗುತ್ತೆ. CLP ಮೀಟಿಂಗ್ ಆದ ನಂತರ ಅಲ್ಲಿ ಚರ್ಚೆ ಮಾಡಲಾಗುತ್ತೆ. ಚರ್ಚೆಯಲ್ಲಿ ಯಾರು ನಾಯಕರಾಗಬೇಕು, ಏನಾಗಬೇಕು ಅನ್ನೋ ಲೆಕ್ಕಾಚಾರ ಎಲ್ಲ ನಾಳೆ ಗೊತ್ತಾಗುತ್ತೆ ಅಂತ ಹೇಳಿ ಹೊರಟರು ಅಲ್ಲಿಂದ. ಬಹುಶಃ ಇವತ್ತು ಸಂಜೆಯ ಒಳಗಡೆ ಬೆಂಗಳೂರನ್ನ ಡಿ ಕೆ ಶಿವಕುಮಾರ್ ಅವರು ಹಾಗೇನೆ ಸಿದ್ದರಾಮಯ್ಯನವರು ತಲುಪಬಹುದು ಅಥವಾ ನಾಳೆ ಬರ್ಬೋದು. ಸೊ ನಾಳೆ ಸಂಜೆ 4 ಗಂಟೆಗೆ ಮೀಟಿಂಗ್ ಇರೋದ್ರಿಂದ AICCಯ ಸುರ್ಜೇವಾಲ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಸಿದ್ದರಾಮಯ್ಯನವರು CLP ಮೆಂಬರ್ನ ಅಧ್ಯಕ್ಷರಾಗಿರೋದ್ರಿಂದ ಅವರು ಕೂಡ ಭಾಗವಹಿಸ್ತಾರೆ. ನಾಳೆ ಏನಾಗುತ್ತೆ ಅನ್ನೋದೇ ತೀವ್ರ ಕುತೂಹಲವನ್ನು ಹುಟ್ಟುಹಾಕಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತಾ ಇದ್ದೀವಿ. ನಾನು ಸಿದ್ದರಾಮಯ್ಯನವ್ರಿಗೆ ಮಾತಾಡಿದ್ದೀವಿ. ಟೈಮಿಂಗ್ ಮಾತ್ರ ಎಲ್ಲರಿಗೂ ಬೆಂಗಳೂರಲ್ಲಿರೋ ಕೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು, ಯಾಕೆಂದ್ರೆ ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನಸಂಖ್ಯೆ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳಿಕೊಂಡು ಟೈಮಿಂಗ್ ಇಡ್ತೀವಿ. ಇದೊಳ್ಳೆ ವಿಧಾನಸೌಧದಲ್ಲಿ ಆ CLP ಸಭೆಯಲ್ಲಿ ಯಾರ್ದಾದ್ರೂ ಅವಿರೋಧ ಇರುತ್ತಾ, ಅಂದ್ರೆ ವಿರೋಧ ಇರುತ್ತಾ ಕೆಲವ್ರದ್ದು, ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಆಗ್ಲಿ ಅನ್ನೋಂಥ ಮನಸ್ಥಿತಿ ಎಷ್ಟು ಜನಕ್ಕೆ ಇರುತ್ತೆ, ಇಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಬಾರ್ದಿತ್ತು ಅನ್ನೋಂಥ ವಿರೋಧ ಏನಾದರೂ ನಾಳೆ ವ್ಯಕ್ತವಾಗುತ್ತಾ, ಎಲ್ಲವನ್ನೂ ಕೂಡ ನಾಳೆ 4 ಗಂಟೆ ಮೇಲೆ ನಿಮಗೆ ಗೊತ್ತಾಗುತ್ತೆ. ಪ್ರೆಸೆಂಟ್ ಈಗ ಡಿ ಕೆ ಶಿವಕುಮಾರ್ ಅವರು ಯಾವ ಅಡೆತಡೆಗಳನ್ನು ದಾಟಬೇಕಾಗುತ್ತೆ ಅನ್ನೋಂಥ ಲೆಕ್ಕಾಚಾರವನ್ನು ನಾವು ಗಮನಿಸೋದಾದ್ರೆ, ನಾನು ಆಗ್ಲೇ ಹೇಳಿದಾಗೆ ಸಚಿವ ಸ್ಥಾನದಲ್ಲಿರ್ತಕ್ಕಂಥ ಒಂದಷ್ಟು ಜನ ಸದಸ್ಯರನ್ನ ಏನಾದರೂ ಕೈ ಬಿಟ್ರೆ, ಅವ್ರೇನಾದ್ರು ಬಂಡಾಯ ಇದ್ರೆ, ಅವ್ರೇನಾದ್ರು ರೆಬಲ್ ಆದ್ರೆ, ಟ್ರಬಲ್ ಶೂಟರ್ ಡಿ ಕೆ ಅವರು ಆ ರೆಬಲ್ಗಳನ್ನ ಹೆಂಗೆ ಶಮನಗೊಳಿಸ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಉಳ್ಕೊಂಡಿದೆ. ಅದರ ಜೊತೆಗೆ ಪ್ರೆಸೆಂಟ್ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ 135 ಸದಸ್ಯರು, ಅದರಲ್ಲಿ ಸಚಿವ ಸ್ಥಾನ ಅಂತ ಬಂದ್ರೆ ಒಂದು 20ರಿಂದ 30 ಆಗಬಹುದು. ಪ್ರೆಸೆಂಟ್ ಇರ್ತಕ್ಕಂಥವ್ರಲ್ಲಿ ಒಂದು 10ರಿಂದ 15 ಜನನ ಕೈ ಬಿಡಬಹುದು. ಆದರೆ 10ರಿಂದ 15 ಜನರನ್ನ ಕೈ ಬಿಡುವಂಥ ಪೋಸ್ಟ್ಗೆ ಲಾಬಿ ನಡೆಸ್ತಾ ಇರತಕ್ಕಂಥ ಶಾಸಕರ ಸಂಖ್ಯೆ ಬಂದು ಹೆಚ್ಚು ಕಡಿಮೆ ಎಷ್ಟಿರ್ಬೋದು, ಸಿಂಪಲ್ ಆಗಿ ಒಂದು ಗೆಸ್ ಮಾಡಿ ನೋಡೋಣ. 47 ಜನ ಲಾಬಿಗಳಿದ್ದಾರೆ. ಆ 47 ಜನ ಲಾಬಿಗಳ ಹೆಸರನ್ನ ಸಿಂಪಲ್ ಆಗಿ ಹಂಗೆ ಓದ್ತಾ ಹೋಗ್ತೀನಿ.
ಕಾಂಗ್ರೆಸ್ನ BK ಹರಿಪ್ರಸಾದ್ ಆಗಿರ್ಬೋದು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, ಬಸವರಾಜ್ ರಾಯರೆಡ್ಡಿ ಆಗಿರ್ಬೋದು, ಅಜಯ್ ಸಿಂಗ್ ಆಗಿರ್ಬೋದು, ಭದ್ರಾವತಿಯ ಸಂಗಮೇಶ್ ಆಗಿರ್ಬೋದು, ಅಪ್ಪಾಜಿ ನಾಡಗೌಡ ಆಗಿರ್ಬೋದು, ಅರಸೀಕೆರೆಯ ಶಿವಲಿಂಗೇಗೌಡ ಆಗಿರ್ಬೋದು, ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಬಂಗಾರಪೇಟೆ ನಾರಾಯಣ ಸ್ವಾಮಿ ಆಗಿರ್ಬೋದು, ಪುಟ್ಟರಂಗ್ ಶೆಟ್ಟಿ ಆಗಿರ್ಬೋದು, ಸುಬ್ಬಾರೆಡ್ಡಿ ಆಗಿರ್ಬೋದು, ಅಶೋಕ್ ಪಟ್ಟಣ ಆಗಿರ್ಬೋದು, ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಎಂ ಕೃಷ್ಣಪ್ಪ ಅಥವಾ ಪ್ರಿಯಕೃಷ್ಣ ಆಗಿರ್ಬೋದು, TB ಜಯಚಂದ್ರ ಆಗಿರ್ಬೋದು, ಷಡಕ್ಷರಿ ಆಗಿರ್ಬೋದು, ಯಶವಂತ ರಾಯಗೌಡ ಪಾಟೀಲ್ ಆಗಿರ್ಬೋದು, ಶ್ರೀನಿವಾಸ್ ಮಾನೆ, ಹಾಗೇನೆ ಅಂಪನಗೌಡ ಬಾದರ್ಲಿ, ಮಹಾಂತೇಶ್ ಕೌಜಲಗಿ, ಹಾಗೇನೆ ಪ್ರಸಾದ್ ಅಬ್ಬಯ್ಯ, ಲಕ್ಷ್ಮಣ್ ಸವದಿ, ನರೇಂದ್ರ ಸ್ವಾಮಿ, ತನ್ವೀರ್ ಸೇಠ್, NA ಹ್ಯಾರಿಸ್, AR ಕೃಷ್ಣಮೂರ್ತಿ, T ರಘುಮೂರ್ತಿ, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್, ಆನೇಕಲ್ ಶಿವಣ್ಣ, JS ಪಾಟೀಲ್, JT ಪಾಟೀಲ್, UB ಬಣಕಾರ್, ನಂಜೇಗೌಡ, ಶಾಂತನಗೌಡ, ಬಸವರಾಜ್ ಶಿವಣ್ಣನವರ್, ಕೋನರೆಡ್ಡಿ, UT ಖಾದರ್, ರುದ್ರಪ್ಪ ಲಾವಣಿ, ಗುಬ್ಬಿ ಶ್ರೀನಿವಾಸ್, ರೂಪಕಲಾ ಶಶಿಧರ್, RV ದೇಶಪಾಂಡೆ, ಅನಿಲ್ ಚಿಕ್ಕಮಾದು, ವಿಜಯಾನಂದ ಕಾಶಪ್ಪನವರ್, ರಾಘವೇಂದ್ರ ಇಟ್ನಾಳ್, 47ನವರಾಗಿ AS ಪೊನ್ನಣ್ಣ. ಸೊ ಇಷ್ಟು ಜನ ಪ್ರೆಸೆಂಟ್ ಲಾಬಿಯಲ್ಲಿ ಇರ್ತಕ್ಕಂಥವ್ರು, ಅಂದರೆ ಆಕಾಂಕ್ಷಿಗಳಾಗಿರ್ತಕ್ಕಂಥವ್ರು. ನಾನು ಈ ಸಂಪುಟದಲ್ಲಿ ಸಚಿವ ಆಗಬೇಕು ಅಂತ ಬಯಸ್ತಾ ಇದ್ದೀನಿ, ನನ್ನನ್ನು ಕೂಡ ಈ ಸಚಿವ ಸಂಪುಟಕ್ಕೆ ತೆಕ್ಕೆಗೆ ತೆಗೆದುಕೊಳ್ತಾರೆ ಅಂತ ನಾನು ನಂಬಿದ್ದೀನಿ ಅಂತ ಹೇಳಿಕೆಗಳನ್ನು ಕೊಟ್ಕೊಂಡು ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ 47 ಜನ. ಈ 47 ಜನದಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 10 ರಿಂದ 15 ಜನಕ್ಕೆ ಹೊಸ ಖಾತೆಗಳು ಸಿಗಬಹುದು. ಇನ್ನು ಉಳಿದವ್ರನ್ನ ಯಾವ ರೀತಿ ಶಮನ ಮಾಡ್ಬೋದು? ಬಹುಶಃ ಈಗ ನಿಗಮ ಮಂಡಳಿಯ ಸ್ಥಾನ ಏನಾದರೂ ಅವಧಿ ಮುಗಿದಿತ್ತು ಅಂತಂದ್ರೆ ಆ ನಿಗಮ ಮಂಡಳಿಯ ಸ್ಥಾನಕ್ಕೆ, ಅಧ್ಯಕ್ಷ ಸ್ಥಾನಕ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದಷ್ಟು ಜನರನ್ನ ನೇಮಕ ಮಾಡೋ ಮೂಲಕ DK ಶಿವಕುಮಾರ್ ಅವರು ಈ ಒಂದು ರೆಬಲ್ಗಳನ್ನ ತಣ್ಣಗೆ ಮಾಡ್ಬೋದು. ಬಟ್ ಇಲ್ಲ, ನಾನು ಅಂಥ ಪೋಸ್ಟ್ಗೆ ಕೈ ಇಟ್ಟಿದ್ದೀನಿ, ಕಣ್ಣಿಟ್ಟಿದ್ದೀನಿ, ನನ್ನನ್ನು ಇಲ್ಲಿಗೆಲ್ಲೋ ಕೊಡ್ತಾರೆ ಅಂತ ನಾನು ಒಪ್ಪಲ್ಲ ಅಂತ ಅನ್ಕೊಂಡು ಏನಾದ್ರು ಮತ್ತೆ ರೆಬಲ್ಗಳಾದ್ರು ಅಥವಾ ಬಂಡಾಯ ಆಯಿತು ಅಥವಾ ಆಂತರಿಕ ಯುದ್ಧ ಆಯಿತು ಅಂತಂದ್ರೆ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅನ್ನೋಂಥದ್ದೇ ತೀವ್ರ ಕುತೂಹಲ. ಈಗ ಸರಿ ಸುಮಾರು ಏನಿಲ್ಲ ಅಂತಂದ್ರೆ 1 ವರ್ಷ 11 ತಿಂಗಳ ಅವಧಿ ಇದೆ ಈ ಒಂದು ಸರ್ಕಾರ ಸಂಪೂರ್ಣವಾಗಿ ಮುಗಿಯೋದಿಕ್ಕೆ, ಅಥವಾ 2028ರ ಎಲೆಕ್ಷನ್ ಬರೋದಿಕ್ಕೆ. ಅಷ್ಟರ ಒಳಗಡೆ DK ಶಿವಕುಮಾರ್ ಅವರು ಸಂಪೂರ್ಣವಾಗಿ 1 ವರ್ಷ 11 ತಿಂಗಳು ಅಧಿಕಾರವನ್ನ ನಿರ್ವಹಿಸ್ತಾರಾ? ಮಧ್ಯದಲ್ಲಿ ಏನಾದ್ರು ಆಂತರಿಕ ಯುದ್ಧಗಳು ನಿರ್ಮಾಣ ಆಗುತ್ತಾ? ಎಲ್ಲವನ್ನು ಕಾದು ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಪ್ರೆಸೆಂಟ್ ಇರ್ತಕ್ಕಂಥ ಸಚಿವರಲ್ಲಿ 15 ಜನರನ್ನ ಕೈ ಬಿಟ್ಟರೆ 10 ರಿಂದ 15 ಜನನ ಅವರು ಕೂಡ ತಿರುಗಿ ಬೀಳ್ತಾರೆ. ಈ 47 ಜನ ಲಾಬಿಗಳಲ್ಲಿ ಯಾರ್ಯಾರಿಗೆ ಯಾವ್ಯಾವ ಪೋಸ್ಟ್ ಸಿಗುತ್ತೆ, ಸಿಗದೇ ಇರೋರು ಏನೇನು ಮಾಡ್ತಾರೆ ಅನ್ನೋದು ಕೂಡ ತುಂಬ ಕುತೂಹಲವನ್ನು ಹುಟ್ಟು ಹಾಕಿದೆ ಸಹಜವಾಗಿ ರಾಜಕೀಯ ವಲಯದಲ್ಲಿ. ಸೊ ಹಾಗಾಗಿ ಎಲ್ಲವನ್ನು ಕೂಡ ಈ ಕಡೆ BJP ಹಾಗೆಯೇ JDS ಮೈತ್ರಿ ಪಕ್ಷ ವೆಯ್ಟ್ ಮಾಡಿ ನೋಡ್ತಿದೆ. ಸೊ ಅನ್ಕೊಂಡಾಗೆ ಇಲ್ಲೇನಾದರೂ ರೆಬಲ್ಗಳ ಸಂಖ್ಯೆ ಜಾಸ್ತಿ ಆಗಿ BJP JDS ಮೈತ್ರಿ ಆಗಿರೋದ್ರಿಂದ ಒಂದಷ್ಟು ಜನ ಇದರಲ್ಲಿರ್ತಕ್ಕಂಥ ಒಂದು 10 ರಿಂದ 15 ಜನ ಏನಾದ್ರು ಅಲ್ಲೋಗಿ ಜಂಪ್ ಆಗಿ ಅವರೊಂದು 4-5 ಜನ ಎಕ್ಸ್ಟ್ರಾ ಕರ್ಕೊಂಡು ಬಂದರೆ ಬಹುಶಃ ಈ ಕಡೆ BJP ಹಾಗೇನೆ JDS ಮೈತ್ರಿ ಸರ್ಕಾರವು ಕೂಡ ರಚನೆ ಆದರೂ ಆಗಬಹುದು. ಮತ್ತೆ ಬೈ ಎಲೆಕ್ಷನ್ ಆಗಿ ಹೋಗ್ತಾರಲ್ಲ ಪಕ್ಷದಲ್ಲಿ, ಪಕ್ಷಾಂತರ ಕಾಯ್ದೆ ಅನ್ವಯ ಮತ್ತೆ ಬೈ ಎಲೆಕ್ಷನ್ ನಡಿಬೋದು. ಸೊ ಏನು ಬೇಕಾದರೂ ಆಗ್ಬೋದು ನಮ್ಮ ರಾಜ್ಯದ ರಾಜಕೀಯದ ಪಾಲಿಟಿಕ್ಸ್ನಲ್ಲಿ. ಇದು ಹಿಂಗೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನೆನ್ನೆ ಕೂಡ ನಾವು ಅನ್ಕೊಂಡಿದ್ದು DK ಶಿವಕುಮಾರ್ ಅವರು ನಾಳೆಯ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಸ್ವೀಕರಿಸ್ಬಿಡ್ತಾರೆ ಅಂತ ಅನ್ನೋ. ಬಹುಶಃ ನನಗನ್ಸಿದ ಪ್ರಕಾರ ಬುಧವಾರ ಪದಗ್ರಹಣವನ್ನ ಸ್ವೀಕರಿಸಬಹುದು. ಅದಕ್ಕೆ ಬುಧವಾರ ಒಳ್ಳೆ ದಿನ ಅಂತ ಇರ್ಬೋದು, ಅಥವಾ ಗುರುವಾರ ಇರಬಹುದು. 2 ದಿನದಲ್ಲಂತೂ ಕನ್ಫರ್ಮ್ ಆಗಿ ಆಗ್ತಾರೆ. ಯಾಕಂತಂದ್ರೆ ಇನ್ನು ನಾಳೆ ಬಂದು ಶನಿವಾರ CLP ಮೀಟಿಂಗ್ ಇದೆ. ನಾಳೆ CLP ಮೀಟಿಂಗ್ ನಡೆದ ನಂತರ ಅದರಲ್ಲಿರ್ತಕ್ಕಂಥ ಖುಷಿಯ ವಿಚಾರಗಳಾಗಿರ್ಬೋದು ಅಥವಾ ವಿರೋಧದ ವಿಚಾರಗಳಾಗಿರ್ಬೋದು ನಾಳೆ ಹೊರಗೆ ಬರುತ್ತೆ, ನಮಗೆ ಗೊತ್ತಾಗುತ್ತೆ. ಇನ್ನು ಭಾನುವಾರ ಅಮಾವಾಸ್ಯೆ ಇರೋದ್ರಿಂದ ಯಾವ ಕಾರಣಕ್ಕೂ DK ಶಿವಕುಮಾರ್ ಅವರು ಮನಸ್ಸು ಮಾಡೋದಿಲ್ಲ. ಯಾಕಂತಂದ್ರೆ ಅವರು ದೇವರು, ದಿಂಡ್ರು, ಜಾತಕ, ಜ್ಯೋತಿಷ್ಯ, ಗುರುಗಳು ಇವರೆಲ್ಲರನ್ನೂ ಕೂಡ ನಂಬೋದ್ರಿಂದ ಅವರು ಅಮಾವಾಸ್ಯೆ ದಿನ ಯಾರು ಕೂಡ ಸಲಹೆ ಕೊಡೋದಿಲ್ಲ, ನೀನು ಅಮಾವಾಸ್ಯೆ ದಿನ ಪಟ್ಟಕ್ಕೇರಪ್ಪ ಅಂತ. ಇನ್ನು ಅದೇ ಅಮಾವಾಸ್ಯೆ ಸೋಮವಾರ ತನಕ ಅಂದರೆ ಮಧ್ಯಾಹ್ನ ತನಕ ಕೂಡ ಕಂಟಿನ್ಯೂ ಆಗೋದ್ರಿಂದ ಬೆಳಗಿನ ಜಾವ ತನಕನೂ. ಸೊ ಹಾಗಾಗಿ ಸೋಮವಾರನೂ ಕೂಡ ಡೌಟ್ ಇದೆ. ಇನ್ನು ಮಂಗಳವಾರ ಮಂಗಳವಾರ ಯಾಕೆ ಆಗ್ತೀಯಪ್ಪ, ಫಸ್ಟ್ ಟೈಮ್ ಆಗ್ತಾ ಇದೆಯಾ ಅಂತಲೂ ಕೂಡ ಸಲಹೆ ಕೊಡ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಸಿಗುವಂಥದ್ದೇ ಬುಧವಾರ ಅಥವಾ ಗುರುವಾರ, ಅಥವಾ ಇವತ್ತು ಕೆಣ್ತಿನ ಅಂತ ಬಂದರೆ ಈಗ ಶುಕ್ರವಾರ ಸಿಗುತ್ತೆ. ಆ 3 ದಿನದಲ್ಲಿ ಯಾವಾಗ ಬೇಕಾದರೂ ಪದಗ್ರಹಣವನ್ನು ಸ್ವೀಕರಿಸಬಹುದು. ಇನ್ನು ಮಾಧ್ಯಮಗಳು ಕೇಳ್ತಾರೆ, ಸರ್ ಯಾರು ಆಗ್ಬಹುದು ಪದಗ್ರಹಣ ಯಾವಾಗ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ನಾಳೆ CLP ಮೀಟಿಂಗ್ನಲ್ಲಿ ಒಮ್ಮತದ ತೀರ್ಮಾನ ಆಗಿ ಯಾರು ನಾಯಕ ಆಗಬೇಕು ಅಂತ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸ್ವತಃ ನಾನು ಆಗ್ತೀನಿ, ನಾನು ಬಿಡ್ತೀನಿ ಅಂತಲೂ ಕೂಡ ಅವ್ರು ಹೇಳ್ಕೊಂಡಿಲ್ಲ. ಸೊ ಹಾಗಾಗಿ ತುಂಬಾ ಮೌನವಾಗಿ ತುಂಬಾ ಸೂಕ್ಷ್ಮವಾದಂಥ ಹೆಜ್ಜೆಗಳನ್ನು DK ಶಿವಕುಮಾರ್ ಅವರು ಇಡ್ತಾ ಇದ್ದಾರೆ ಅಂತ ಪ್ರೆಸೆಂಟ್ ನಡೀತಿರ್ತಕ್ಕಂಥ ವಿದ್ಯಮಾನಗಳಲ್ಲಿ ಗೊತ್ತಾಗ್ತಿದೆ. ಒಟ್ಟಾರೆಯಾಗಿ ಪ್ರೆಸೆಂಟ್ ನಡೀತಿರ್ತಕ್ಕಂಥ ರಾಜ್ಯದ ಬೆಳವಣಿಗೆ ಯಾವುದೇ ರೀತಿಯ ಗಲಭೆಗಳಿಗೆ, ಗೊಂದಲಗಳಿಗೆ ಸೃಷ್ಟಿ ಮಾಡದೆ ತುಂಬ ಸೂಕ್ಷ್ಮವಾಗಿ, ತುಂಬ ತಿಳಿಯಾಗಿ, ತುಂಬ ನಿಧಾನವಾಗಿ ಕ್ಲಿಯರ್ ಆಗಿ ಹೋಗ್ತಾ ಇದೆ. ಸೊ ನಾಳೆ ಏನಾಗುತ್ತೆ ಅನ್ನೋಂಥದ್ದೇ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ದಿನ. ನಾಳೆ ಸಂಜೆ 4 ಗಂಟೆಗೆ CLP ಮೀಟಿಂಗ್ನಲ್ಲಿ ಏನಾಗ್ಬೋದು ಅನ್ನೋಂಥದ್ದು. ಸೊ CLP ಮೀಟಿಂಗ್ ಏನಾಗುತ್ತೆ ಅನ್ನೋಂಥ ಅಪ್ಡೇಟ್ಸನ್ನು ನಾಳೆ ದಿನ ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ಈ ಒಂದು ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.